ತೀರ್ಥಹಳ್ಳಿಯಲ್ಲಿ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು, ಬಾಕ್ಸ್ ಚರಂಡಿಯನ್ನ ಈಗಾಗಲೇ ನಿರ್ಮಿಸುತ್ತಿದ್ದು, ಅದರಲ್ಲಿ ಶೌಚದ ತ್ಯಾಜ್ಯವನ್ನ ಹರಿಯುವಂತೆ ಸಮರ್ಪಕದ ಪೈಪ್ ಅಳವಡಿಕೆಗೆ ಅವಕಾಶ ನೀಡದಂತೆ ಪಟ್ಟಣ ಪಂಚಾಯಿತಿ ಗಮನ ಹರಿಸಬೇಕಿದೆ. ಈ ಕಾರ್ಯ ಚರಂಡಿ ಕಾಮಗಾರಿ ಮುಗಿಯುವುದರೊಳಗೆ ಗಮನ ಹರಿಸುವುದು ಅಗತ್ಯವಾಗಿದೆ. ಇಲ್ಲದೆ ಹೋದಲ್ಲಿ ಮುಂದೆ ಶೌಚದ ತ್ಯಾಜ್ಯ ಬಾಕ್ಸ್ ಚರಂಡಿಯೊಳಗೆ ಶೇಖರಿಸಲ್ಪಟ್ಟು ರಸ್ತೆಯ ಮೇಲೆಲ್ಲ ಹರಡುವಂತಾಗಬಹುದು ಹಾಗೂ ಶೌಚದ ತ್ಯಾಜ್ಯದ ವಾಸನೆ ಹೊರಹೋಗುವ ಸಾಧ್ಯತೆ ಇದೆ. ಈ ಬಗ್ಗೆ ಈಗಾಗಲೇ ಪಟ್ಟಣದಲ್ಲಿ ಸಾರ್ವಜನಿಕರು ಇದರ ಬಗ್ಗೆ ಗುಸುಗುಸು ಚರ್ಚೆಯನ್ನ ಆರಂಭಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯ ಪಟ್ಟಣದ ಶುಚಿತ್ವ ಕಾಪಾಡಲು ಈಗಾಗಲೇ ವಿಫಲವಾಗಿರುವ ಸಂದರ್ಭದಲ್ಲಿ ಈ ಶೌಚದ ತ್ಯಾಜ್ಯದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆಯೂ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಪಟ್ಟಣದಲ್ಲಿ ಬೀಡಾಡಿ ದನಗಳು ಹಾಗೂ ನಾಯಿಗಳ ಕಾಟದಿಂದ ಪಟ್ಟಣಿಗರು ಹೈರಾಣಾಗಿದ್ದಾರೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.